ಹಾಯ್ ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ನಾವು ಅರ್ಥವ್ಯವಸ್ಥೆಯ ಪರಿಕಲ್ಪನೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಮೂಲಭೂತ ಆರ್ಥಿಕ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಾಗಿ ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೂಲಭೂತ ಆರ್ಥಿಕ ಸಮಸ್ಯೆಗಳು. ಸಾಮಾನ್ಯವಾಗಿ ಬಯಕೆಗಳು ಸಂಪನ್ಮೂಲಗಳಿಗೆ ಅನುರೂಪವಾಗಿರುವುದಿಲ್ಲ, ಏಕೆಂದರೆ ಮಾನವನ ಬಯಕೆಗಳು ಪುನರಾವರ್ತನೆಯ ಸ್ವರೂಪವನ್ನು ಹೊಂದಿವೆ. ಅಲ್ಲದೆ ಆರ್ಥಿಕ, ಸಾಮಾಜಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಇತರ ಕಾರಣಗಳಿಂದಾಗಿ ಮಾನವನಲ್ಲಿ ಹೊಸ ಬಯಕೆಗಳು ಸೃಷ್ಟಿಯಾಗುತ್ತಲೇ ಇರುತ್ತವೆ. ಪರಿಣಾಮವಾಗಿ ಮಿತವಾದ ಸಂಪನ್ಮೂಲಗಳಿಗೆ ಹೋಲಿಸಿದಾಗ ನಮ್ಮ ಬಯಕೆಗಳು ಅಪರಿಮಿತವಾಗಿವೆ. ಬಯಕೆಗಳು ಮತ್ತು ಸಂಪನ್ಮೂಲಗಳ ನಡುವೆ ಪರಿಪೂರ್ಣವಾದ ಅನುರೂಪತೆ ಇದ್ದ ಪಕ್ಷದಲ್ಲಿ ಕೊರತೆಯಾಗಲಿ, ಆಯ್ಕೆಯ ಸಮಸ್ಯೆಯಾಗಲಿ ಮತ್ತು ಆರ್ಥಿಕ ಸಮಸ್ಯೆಯಾಗಲಿ ಇರುತ್ತಿರಲಿಲ್ಲ. ಆದರೆ ಮಿತ ಸಂಪನ್ಮೂಲಗಳು ಮತ್ತು ಅಪರಿಮಿತ ಬಯಕೆಗಳ ನಡುವೆ ಯಾವಾಗಲೂ ಅಂತರ ಇದ್ದೇ ಇರುತ್ತದೆ. ಆದ್ದರಿಂದ ಪ್ರತಿಯೊಬ್ಬನೂ ತನ್ನ ಅಪರಿಮಿತ ಬಯಕೆಗಳಲ್ಲಿ ಒಂದು ನಿರ್ದಿಷ್ಟ ಬಯಕೆಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳನ್ನು ತನ್ನ ಮಿತ ಸಂಪನ್ಮೂಲಗಳಿಂದ ತೃಪ್ತಿಪಡಿಸಿಕೊಳ್ಳಲೇಬೇಕಾಗುತ್ತದೆ. ಅರ್ಥಶಾಸ್ತ್ರದಲ್ಲಿ ಈ ರೀತಿಯ ಆಯ್ಕೆಯ ಸಮಸ್ಯೆಯನ್ನ ಆರ್ಥಿಕ ಸಮಸ್ಯೆ ಅಂತ ಕರೀತಾರೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಅಪರಿಮಿತ ಬಯಕೆಗಳು ಮತ್ತು ಮಿತ ಸಂಪನ್ಮೂಲಗಳಿಂದ ಉದ್ಭವವಾಗುವ ಆಯ್ಕೆಯ ಸಮಸ್ಯೆಯನ್ನ ಆರ್ಥಿಕ ಸಮಸ್ಯೆ ಎನ್ನುವರು. ಪ್ರತಿಯೊಂದು ಆರ್ಥಿಕ ಸಮಸ್ಯೆಯು, ಆರ್ಥಿಕ ವ್ಯವಸ್ಥೆಯು, ಅದು ವಿರಳ ಅಥವಾ ಸಂಕೀರ್ಣ ಆರ್ಥಿಕತೆಯಾಗಲಿ, ಬಂಡವಾಳಶಾಹಿ ಅಥವಾ ನಿಯಂತ್ರಿತ ಅಥವಾ ಮಿಶ್ರ ಆರ್ಥಿಕತೆಯಾಗಲಿ, ಅಭಿವೃದ್ಧಿ ಹೊಂದಿದ ಅಥವಾ ಹಿಂದುಳಿದ ಆರ್ಥಿಕತೆಯಾಗಿರಲಿ, ಈ ಕೆಳಗಿನ 3 ಪ್ರಮುಖ ಆರ್ಥಿಕ ಸಮಸ್ಯೆಗಳು ಪರಿಹರಿಸಿಕೊಳ್ಳಲೇಬೇಕಾಗುತ್ತದೆ. ಒಂದನೆಯದಾಗಿ, ಏನನ್ನ ಉತ್ಪಾದಿಸಬೇಕು. ಸಂಪನ್ಮೂಲಗಳು ವಿರಳವಾಗಿರುವುದರಿಂದ ಪ್ರತಿಯೊಂದು ವಸ್ತುವನ್ನು ಅಪರಿಮಿತ ಪ್ರಮಾಣದಲ್ಲಿ ಉತ್ಪಾದಿಸಲು ಸಾಧ್ಯವಿಲ್ಲ. ಉದಾಹರಣೆಗೆ 10 ಕೋಟಿ ರೂಪಾಯಿ ಮೌಲ್ಯದ ಸಂಪನ್ಮೂಲಗಳು ಲಭ್ಯ ಇವೆ ಎಂದು ತಿಳಿದುಕೊಳ್ಳೋಣ. ತಂತ್ರಜ್ಞಾನವು ಸ್ಥಿರವಾಗಿದೆ ಎಂದು ಭಾವಿಸಿ. ಈ ಸಂಪನ್ಮೂಲಗಳೆಲ್ಲವನ್ನ ಬಂದೂಕುಗಳನ್ನು ಉತ್ಪಾದಿಸಲು ವಿನಿಯೋಗಿಸಿದರೆ 500 ಬಂದೂಕುಗಳನ್ನು ಉತ್ಪಾದಿಸಬಹುದು. ಅಥವಾ ಸಂಪನ್ಮೂಲಗಳನ್ನು ಪೂರ್ಣವಾಗಿ ಅಕ್ಕಿಯನ್ನು ಉತ್ಪಾದಿಸಲು ವಿನಿಯೋಗಿಸಿದರೆ 500 ಟನ್ ಅಕ್ಕಿಯನ್ನು ಉತ್ಪಾದಿಸಬಹುದು. ರಾಷ್ಟ್ರದ ರಕ್ಷಣೆಗೆ ಬಂದೂಕುಗಳು ಅತ್ಯವಶ್ಯವಾಗಿದ್ದರೆ ಜನರ ಅನುಭೋಗಕ್ಕೆ ಅಕ್ಕಿಯೂ ಕೂಡ ಅತ್ಯವಶ್ಯಕವಾಗಿದೆ. ಪರಿಣಾಮವಾಗಿ ಬಂದೂಕುಗಳು ಮತ್ತು ಅಕ್ಕಿ ಇವೆರಡನ್ನೂ ಉತ್ಪಾದಿಸಬೇಕಾಗುತ್ತದೆ. ಯಾವ ವಸ್ತುವನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕೆಂಬುದು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಅವಲಂಬಿಸಿರುತ್ತದೆ. ಉತ್ಪಾದನಾ ಆಯ್ಕೆಯು ಯೋಜಿತ ಅರ್ಥವ್ಯವಸ್ಥೆಯಲ್ಲಿ ಯೋಜನಾಗಾರರ ಬುದ್ಧಿಮತ್ತೆಯನ್ನು ಮತ್ತು ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಮಾರುಕಟ್ಟೆಯ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆ ಮೇಲೆ ಅವಲಂಬಿತವಾಗಿರುತ್ತದೆ. ಹೀಗೆ ನಾವು ಯಾವ ವಸ್ತುವನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕೆಂಬ ಆಯ್ಕೆಯ ಸಮಸ್ಯೆಯನ್ನು ಎದುರಿಸಲೇಬೇಕಾಗುತ್ತದೆ. ವಿವಿಧ ಆರ್ಥಿಕ ಪದ್ಧತಿಗಳು ವಿವಿಧ ಆರ್ಥಿಕ ಸಮಸ್ಯೆಗಳನ್ನು ಹೊಂದಿರುತ್ತವೆ. ಉದಾಹರಣೆಗೆ, ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಆಹಾರದ ಕೊರತೆ ಮತ್ತು ಅವಶ್ಯಕ ಆಹಾರವನ್ನು ಉತ್ಪಾದಿಸಲು ಸಂಪನ್ಮೂಲಗಳು ಲಭ್ಯವಿಲ್ಲದಿರುವುದು ಪ್ರಮುಖ ಆರ್ಥಿಕ ಸಮಸ್ಯೆಯಾಗಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನವು ಅನುಭೋಗಿ ಸರಕುಗಳು ಅಧಿಕ ಅನುಭೋಗದ ಸಮಸ್ಯೆಯನ್ನು ಎದುರಿಸುತ್ತದೆ. ಈ ರಾಷ್ಟ್ರವು ಅಧಿಕ ಅನುಭೋಗದಿಂದಾಗಿ ಸಾಲದ ಸಮಸ್ಯೆಯನ್ನು ಎದುರಿಸುತ್ತಿದೆ. ಇದು ಸಾಲ ಮರುಪಾವತಿಯ ಉಪೇಕ್ಷೆಗೆ ಕಾರಣವಾಗಿ ಹಣಕಾಸು ಸಂಸ್ಥೆಗಳು ದಿವಾಳಿಗೆ ಕಾರಣವಾಗಿವೆ. ಸಿಂಗಾಪುರದಂತಹ ರಾಷ್ಟ್ರ ಕುಶಲಕಾರ್ಮಿಕ ಬಲದ ಕೊರತೆಯಂತಹ ಆರ್ಥಿಕ ಸಮಸ್ಯೆಯನ್ನು ಎದುರಿಸುತ್ತಿದೆ. ಭಾರತ ವಿಪುಲ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿದ್ದರೂ ಆದರೆ ಬಂಡವಾಳದ ಕೊರತೆಯನ್ನು ಎದುರಿಸುತ್ತಿದೆ. ಅದೇ ರೀತಿ ಜನಸಂಖ್ಯಾ ಬಾಹುಳ್ಯ ರಾಷ್ಟ್ರಗಳಲ್ಲೊಂದಾಗಿದ್ದರೂ ಕುಶಲಕಾರ್ಮಿಕರ ಕೊರತೆಯನ್ನು ಹೊಂದಿದೆ. ಪರಿಣಾಮವಾಗಿ ಭಾರತ ಬಡತನ, ನಿರುದ್ಯೋಗ, ಆಹಾರದ ಕೊರತೆ, ಅತಿಪ್ರಸರಣ, ಅನಾನುಕೂಲಕರ ಹಣ ಸಂದಾಯ ಬಾಕಿ ಇತ್ಯಾದಿ ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಹೀಗೆ ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದ ಆರ್ಥಿಕ ಸಮಸ್ಯೆಯನ್ನು ಹೊಂದಿದೆ. ಆರ್ಥಿಕ ಸಮಸ್ಯೆಗಳಿಲ್ಲದ ಅರ್ಥವ್ಯವಸ್ಥೆ ಇರಲು ಸಾಧ್ಯನೇ ಇಲ್ಲ. ಯಾವುದೇ ರಾಷ್ಟ್ರವು ತನ್ನ ಅವಶ್ಯಕತೆಗಳನ್ನು ಈಡೇರಿಸುವಷ್ಟು ಸಂಪನ್ಮೂಲಗಳ ಅಪರಿಮಿತ ಪೂರೈಕೆಯನ್ನು ಹೊಂದದಿರುವುದು
ಆರ್ಥಿಕ ಸಮಸ್ಯೆಗೆ ಕಾರಣವಾಗಿದೆ. ಎರಡನೇದಾಗಿ ಏನನ್ನ ಉತ್ಪಾದಿಸಬೇಕು, ಸರಕುಗಳನ್ನು ಹೇಗೆ ಉತ್ಪಾದಿಸಬೇಕೆಂಬ ಸಮಸ್ಯೆಯು ಉತ್ಪಾದನಾ ತಂತ್ರದ ಆಯ್ಕೆಯ ಸಮಸ್ಯೆಗೆ ಸಂಬಂಧಿಸಿದ್ದಾಗಿದೆ. ಇದು ಎಲ್ಲ ಆರ್ಥಿಕ ವ್ಯವಸ್ಥೆಗಳ ನಿರ್ಣಾಯಕ ಸಮಸ್ಯೆಯಾಗಿದೆ. ಉತ್ಪಾದನಾ ತಂತ್ರಗಳಲ್ಲಿ ಎರಡು ಬಗೆಯಿವೆ. ಒಂದು ಶ್ರಮಸಾಂದ್ರ ತಂತ್ರಜ್ಞಾನ. ಉತ್ಪಾದನೆಯಲ್ಲಿ ಬಂಡವಾಳಕ್ಕಿಂತ ಕಾರ್ಮಿಕರನ್ನು ಹೆಚ್ಚಾಗಿ ಬಳಸುವುದು. ಎರಡನೇದಾಗಿ ಬಂಡವಾಳದ ಸಾಂದ್ರ ತಂತ್ರಜ್ಞಾನ. ಉತ್ಪಾದನೆಯಲ್ಲಿ ಶ್ರಮಿಕರಿಗಿಂತ ಬಂಡವಾಳವನ್ನು ಹೆಚ್ಚಾಗಿ ಬಳಸುವುದು. ಈ ಎರಡು ತಂತ್ರಜ್ಞಾನಗಳು ಘರ್ಷಣಾತ್ಮಕ ಫಲಿತಾಂಶಗಳಿಗೆ ಕಾರಣವಾಗಿರುವುದರಿಂದ ಇವುಗಳ ನಡುವಿನ ಆಯ್ಕೆಯ ಸಮಸ್ಯೆಯಾಗಿದೆ. ಮೊದಲ ತಂತ್ರಜ್ಞಾನವು ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದರೆ ನಂತರದ ತಂತ್ರಜ್ಞಾನವನ್ನು ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಉದಾಹರಣೆಗೆ ಬಟ್ಟೆಯನ್ನು ದೊಡ್ಡ ಉದ್ಯಮಗಳಲ್ಲಿ ವಿದ್ಯುತ್ ಮಗ್ಗಗಳಿಂದಲೋ ಗೃಹ ಕೈಗಾರಿಕೆಗಳಲ್ಲಿ ಕೈಮಗ್ಗಗಳಿಂದಲೂ ತಯಾರಿಸಬಹುದು. ಅದೇ ರೀತಿಯಾಗಿ ನೀರಾವರಿ ಸೌಲಭ್ಯಗಳನ್ನು ಸಹ ಸಣ್ಣ ನೀರಾವರಿ ಅಥವಾ ದೊಡ್ಡ ನೀರಾವರಿ ಯೋಜನೆಗಳ ಮೂಲಕ ಒದಗಿಸಬಹುದು. ಇದು ಉತ್ಪಾದನಾ ತಂತ್ರಜ್ಞಾನದ ಆಯ್ಕೆಯ ಸಮಸ್ಯೆಯಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಹೀಗೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಅನೇಕ ಪರ್ಯಾಯ ವಿಧಾನಗಳಿದ್ದು ಅವುಗಳ ನಡುವೆ ಸಮಾಜವು ತನ್ನ ಸಂಪನ್ಮೂಲಗಳ ಲಭ್ಯತೆ ಮತ್ತು ಅಗತ್ಯತೆಗೆ ಅನುಸಾರವಾಗಿ ಆಯ್ಕೆ ಮಾಡಬೇಕಾಗುತ್ತದೆ. ಪ್ರತಿಯೊಂದು ಆರ್ಥಿಕತೆಯು ಅತ್ಯಂತ ದಕ್ಷಯುತ ಉತ್ಪಾದನೆಗಾಗಿ ಭೂಮಿ, ಶ್ರಮ ಮತ್ತು ಬಂಡವಾಳ ಎಂಬ ಸಂಪನ್ಮೂಲಗಳ ಸಮರ್ಪಕ ಯೋಜನೆಯನ್ನು ಬಳಸಬೇಕಾಗುವುದು. ಸಂಪನ್ಮೂಲಗಳ ಸಂಯೋಜನೆಯ ಬಳಕೆಯು ರಾಷ್ಟ್ರದಲ್ಲಿ ಲಭ್ಯವಾಗಿರುವ ತಂತ್ರಜ್ಞಾನ ಮಟ್ಟದ ಮೇಲೆ ಅವಲಂಬಿತವಾಗಿರುತ್ತದೆ. ತಂತ್ರಜ್ಞಾನ ಮಟ್ಟ ಮತ್ತು ಬಂಡವಾಳ ಹೆಚ್ಚಾಗಿದ್ದಾಗ ಹೆಚ್ಚು ಬಂಡವಾಳವನ್ನು ಮತ್ತು ಕಡಿಮೆ ಶ್ರಮವನ್ನು ಉತ್ಪಾದನೆಯಲ್ಲಿ ಬಳಸಬಹುದಾಗಿದೆ. ಶ್ರಮ ಬಲವು ಬಂಡವಾಳ ಲಭ್ಯತೆಗಿಂತ ಅಧಿಕವಾಗಿದ್ದರೆ ಶ್ರಮಸಾಂದ್ರ ವಿಧಾನವನ್ನು ಬಳಸಬಹುದಾಗಿದೆ. ಮೂರನೇದಾಗಿ ಯಾರಿಗಾಗಿ ಉತ್ಪಾದಿಸಬೇಕು. ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳನ್ನು ಅಲ್ಲಿಯ ಪ್ರಜೆಗಳು ಅನುಭೋಗಿಸುತ್ತಾರೆ. ಅವರು ಹೊಂದಿರುವ ಬಯಕೆಗಳು ಮತ್ತು ಸಂಪನ್ಮೂಲಗಳು ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸ ಇರುತ್ತವೆ. ಆರ್ಥಿಕತೆಯ ಪ್ರತಿಯೊಂದು ಭಾಗದ ಜನರು ವಿವಿಧ ಬಯಕೆಗಳನ್ನು ಮತ್ತು ವಿವಿಧ ಸಂಪನ್ಮೂಲಗಳನ್ನು ಹೊಂದಿರ್ತಾರೆ. ಜನರು ಆರ್ಥಿಕವಾಗಿ ದುರ್ಬಲವಾಗಿರುವ ವರ್ಗಕ್ಕೆ ಅಥವಾ ಶ್ರೀಮಂತ ವರ್ಗಕ್ಕೆ ಸೇರಿರಬಹುದು. ಈ ಕಾರಣದಿಂದ ಯಾರಿಗೆ ಯಾವ ವಸ್ತುವನ್ನು ಉತ್ಪಾದಿಸಬೇಕು ಎಂಬುದು ಆರ್ಥಿಕ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಯು ವಿತರಣಾ ಸಮಸ್ಯೆಗೆ ಕಾರಣವಾಗಿದೆ. ರಾಷ್ಟ್ರದಲ್ಲಿ ಉತ್ಪಾದನೆಯಾಗುವ ಸರಕುಗಳ ಒಟ್ಟು ಮೊತ್ತವು ಅಲ್ಲಿಯ ಜನರ ನಡುವೆ ವಿತರಣೆಯಾಗುತ್ತದೆ. ಉದಾಹರಣೆಗೆ ಗೋಧಿಯ ಉತ್ಪಾದನೆಯು ಮಿತವಾಗಿದ್ದರೆ ಅದನ್ನು ನ್ಯಾಯಬೆಲೆ ಅಂಗಡಿಗಳ ಮೂಲಕ ವಿತರಣೆ ಮಾಡಬೇಕೇ ಅಥವಾ ಮಾರುಕಟ್ಟೆಯಲ್ಲಿನ ನಿಯಮಿತ ಅಂಗಡಿಗಳ ಮೂಲಕ ಶ್ರೀಮಂತ ವರ್ಗದವರಿಗೆ ಮಾರಾಟ ಮಾಡಬೇಕೇ ಎಂಬುದು ಪ್ರಶ್ನೆಯಾಗಿದೆ. ಬಂಡವಾಳಶಾಹಿ ಆರ್ಥಿಕ ಪದ್ಧತಿಯಲ್ಲಿ ಅನುಭೋಗಿಗಳ ಕೊಳ್ಳುವ ಶಕ್ತಿಯ ಆಧಾರದ ಮೇರೆಗೆ ಯಾವ ವಸ್ತುವನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕೆಂಬ ನಿರ್ಧಾರವನ್ನು ಮಾಡಲಾಗುವುದು. ಆದರೆ ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ಸರಕು ಮತ್ತು ಸೇವೆಗಳ ಉತ್ಪಾದನೆಯ ನಿರ್ಧಾರವನ್ನು ಅಲ್ಲಿಯ ಜನರ ಅವಶ್ಯಕತೆಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಪ್ರತಿಯೊಂದು ಅರ್ಥವ್ಯವಸ್ಥೆಯು ಸಮಸ್ಯೆಗಳನ್ನು ಎದುರಿಸುತ್ತಿವೆ. ಅವು ಯಾವುವೆಂದರೆ 3 ರೀತಿಯ ಆರ್ಥಿಕ ಸಮಸ್ಯೆಗಳು ಎದುರಿಸುತ್ತಿವೆ. ಒಂದನೆಯದು ಆರ್ಥಿಕ ದಕ್ಷತೆಯ ಸಮಸ್ಯೆ. ಪ್ರತಿ ಆರ್ಥಿಕತೆಯು ತನ್ನಲ್ಲಿರುವ ಸಂಪನ್ಮೂಲಗಳನ್ನು ದಕ್ಷವಾಗಿ ವಿನಿಯೋಗಿಸಬೇಕಾಗುತ್ತದೆ. ಸಂಪನ್ಮೂಲಗಳು ದಕ್ಷ ಉಪಯೋಗ ವಿರಳ ಸಂಪನ್ಮೂಲಗಳ ಅಪವ್ಯಯ ತಡೆಗಟ್ಟುತ್ತದೆ. ಎರಡನೇದಾಗಿ ಸಂಪನ್ಮೂಲಗಳ ಪೂರ್ಣೋದ್ಯೋಗದ ಸಮಸ್ಯೆ. ಸಂಪನ್ಮೂಲಗಳು ವಿರಳವಾಗಿರುವುದರಿಂದ ಲಭ್ಯವಿರುವ ಸಂಪನ್ಮೂಲಗಳನ್ನು ಪೂರ್ಣ ಬಳಕೆ ಮಾಡಿಕೊಳ್ಳಬೇಕಾಗುತ್ತದೆ. ಬಳಕೆಯಾಗದ ಸಂಪನ್ಮೂಲಗಳನ್ನು ವಿರಳ ಸಂಪನ್ಮೂಲಗಳ ಅಪವ್ಯಯ ಎನ್ನುತ್ತಾರೆ. ಉದಾಹರಣೆಗೆ ನಿರುದ್ಯೋಗವು ವಿರಳ ಶ್ರಮ ಸಂಪನ್ಮೂಲಗಳ ಅಪವ್ಯಯವಾಗಿದೆ. ವಿರಳ ಸಂಪನ್ಮೂಲಗಳ ಅಪೂರ್ಣ ಉಪಯೋಗವೆಂದರೆ ಸರಕುಗಳನ್ನು ಉತ್ಪಾದಿಸುವ ಸಾಮರ್ಥ್ಯದ ಅಪವ್ಯಯ ಮತ್ತು ಈ ಸಂಪನ್ಮೂಲಗಳಿಂದ ಉತ್ಪಾದಿಸಬಹುದಾದ ಸರಕು ಮತ್ತು ಸೇವೆಗಳ ಲಾಭಗಳನ್ನು ಆರ್ಥಿಕತೆಯು ಪಡೆಯುವುದೇ ಆಗಿದೆ. ಮೂರನೇದಾಗಿ ಆರ್ಥಿಕ ಬೆಳವಣಿಗೆಯ ಸಮಸ್ಯೆ. ಪ್ರತಿಯೊಂದು ಅರ್ಥವ್ಯವಸ್ಥೆಯು ಆರ್ಥಿಕ ಬೆಳವಣಿಗೆಯ ಸಮಸ್ಯೆಯನ್ನು ಎದುರಿಸುತ್ತಿದೆ. ಪ್ರತಿಯೊಂದು ಆರ್ಥಿಕತೆಯು ತನ್ನಲ್ಲಿ ಲಭ್ಯವಿರುವ ಸಂಪನ್ಮೂಲಗಳಿಂದ ಹೆಚ್ಚು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಅದರ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳಬೇಕಾಗುತ್ತದೆ. ಸರಕು ಮತ್ತು ಸೇವೆಗಳನ್ನು
ಉತ್ಪಾದಿಸುವ ಸಾಮರ್ಥ್ಯದ ದೀರ್ಘಕಾಲಿಕ ಹೆಚ್ಚಳವನ್ನು ಆರ್ಥಿಕ ಬೆಳವಣಿಗೆ ಅಂತ ಕರೀತಾರೆ. ಆರ್ಥಿಕ ಬೆಳವಣಿಗೆಯು ಹೆಚ್ಚಾದರೆ ಜನರ ಜೀವನ ಮಟ್ಟವೂ ಸುಧಾರಿಸುತ್ತದೆ. ಆರ್ಥಿಕ ಬೆಳವಣಿಗೆಯನ್ನು ತಲಾ ಆದಾಯದ ಮೂಲಕ ಅಳತೆ ಮಾಡಲಾಗುತ್ತದೆ. ಈ ಮೂಲಭೂತ ಆರ್ಥಿಕ ಸಮಸ್ಯೆಗಳು ಎಲ್ಲ ಅರ್ಥವ್ಯವಸ್ಥೆಗಳಲ್ಲೂ ಸಾಮಾನ್ಯವಾಗಿ ಕಂಡುಬರುತ್ತವೆ. ನಿರ್ಣಯದ ವಿಧಾನಗಳು ಮಾತ್ರ ಅರ್ಥವ್ಯವಸ್ಥೆಯಿಂದ ಅರ್ಥವ್ಯವಸ್ಥೆಗೆ ವ್ಯತ್ಯಾಸವಾಗಿರುತ್ತದೆ. ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಬೆಲೆ ನಿಯಂತ್ರಣದ ಸಹಾಯದಿಂದ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತದೆ. ಅದೇ ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಯೋಜನಾ ಪ್ರಾಧಿಕಾರವು ನಿರ್ಧಾರವನ್ನು ಮಾಡುತ್ತದೆ. ಸಜ್ಜನ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.